ಈಗ ಏನಾಯ್ತು ಅಂತ ಮುಖನ ಬೆಲೂನ್ ತರ ಊದಿಸ್ಕೊಂಡ್ ಕೂತಿದ್ಯಾ? ಈ ಕಿತ್ತೋಗಿರೋ ಬಾವ ನೀನು ಇಬ್ರು ನನ್ ಬುಡಕ್ಕೆ ಬಾಂಬ್ ಇಟ್ಬಿಟ್ರಲ್ಲ. ನಾವೇನ್ ಮಾಡಿದ್ವು? ಏನ್ ಮಾಡಿದ್ರ ಪಿಲ್ಲ ಬಾಗುಂದಿ ಅಂತ ಆಲ್ರೆಡಿ ಪಿಳ್ಳುಂಗುವಿ ಊದಿರೋಂತ ಮಹಾತಾಯಿನ ತಂದು ನನಗ್ ಕಟ್ಟಕ್ ನೋಡಿದ್ರಲ್ಲ. ಅಕಸ್ಮಾತ್ ನಾನು ಏನಾರು ಯಾಮಾರಿ ಅವಳನ್ನ ಮದುವೆ ಆಗ್ಬಿಟ್ಟಿದ್ರೆ ನೋಡಿ ಹಿಂಗ್ ಮಾಡಿಯ ಫ್ರೆಂಡ್ಸ್. ನೋಡಿ ಅಮಾಯಕ ಯಾವ ರೀತಿ ಕೊಲೆ ಆದ ಅಂತ ನನ್ನ ಲೈಫ್ ಸ್ಟೋರಿ ಕ್ರೈಮ್ ಸ್ಟೋರಿಲಿ ಬರೋ ತರ ಆಗ್ಬಿಟ್ಟಿತ್ತಲ್ಲ. ಹಾಗೇನು ಆಗ್ತಿರ್ಲಿಲ್ಲ. ಏಕ್ದು ಜಕೆಲಿಯ ತರ ಒಂದೊಳ್ಳೆ ಲವ್ ಸ್ಟೋರಿ ಆಗ್ತಿತ್ತು. ಮೌತಾರ್ಗನ್ ಬಾರಿಸ್ಕೊಂಡ. ಅಯ್ಯೋ ಮಲ್ಲಿಗೆ ತರ ಹುಡುಗಿ ತೋರಿಸಿ ಅಂದ್ರೆ ಮಲ್ಲಿಕಾ ಶರಾವತ್ ತರ ತೋರಿಸ್ಬಿಟ್ರಲ್ಲ. ನೋಡ, ಹಾಲು ಹೊಡಿಯಕ್ ಮುಂಚೆ ಕಾಫಿ ಮಾಡಿ ಕುಡಿಬೇಕು, ಅಥವಾ ಹಾಲು ಹೊಡೆದ ಮೇಲೆ ಬೆಣ್ಣೆ ತೆಗೆದು ತುಪ್ಪ ಮಾಡಿ ತಿನ್ಬೇಕು. ಇವೆರಡೂ ಮಾಡ್ಲಿಲ್ಲ ಅಂದ್ರೆ ಹಾಲು ಮೋರಿ ಪಾಲಾಗತ್ತೆ ಕಣೋ. ಮಾತಾಡಿದ್ರೆ ಅರ್ಥ ಆಗ್ಬೇಕು, ಇಲ್ಲ ಅರ್ಥ ಆಗೋ ತರ ಮಾತಾಡ್ಬೇಕು, ಇಲ್ಲ ಸಮಯ ವ್ಯರ್ಥ ಮಾಡೋ ನಿಮ್ಮಂತವ್ರನ್ನ ಮೋರಿ ಪಕ್ಕದಲ್ಲಿ ನಾಯಿ ತರ. ಹಸೆ ಮನೇಲಿ ಕೂರೋರ್ ಹೆಸರನ್ನ ಹಣೆ ಮೇಲೆ ಬರ್ದಿರ್ಬೇಕೋ ಬಾಲು. ಮೊದ್ಲೇ ಹೇಳಿದಿದ್ರೆ ಬಾಸಿಂಗ ಕಟ್ಟೋ ಬದಲು ಅವಳ ಹೆಸರನ್ನ ಹಣೆ ಮೇಲೆ ಬರ್ಕೊಂಡ್ಬಿಡ್ತಿದ್ನಲ್ಲ. ಪೆನ್ಸಿಲ್ ಕೊಡ್ಲಮ್ಮವ. ಸರಿ, ನನಗೆ ಆಫೀಸಿಗೆ ಲೇಟ್ ಆಗುತ್ತೆ, ನಾನು ಬರ್ತೀನಿ. ಯಾವ್ದನ್ನು ಲೇಟ್ ಆಗಿ ಮಾಡಿ ನನಗೆ ಅಭ್ಯಾಸ ಇಲ್ಲ. ನೋಡ್ದೇನೆ ಅಕ್ಕ ನಿನ್ ಗಂಡನ, ನನ್ಗಿನ್ನೂ ಮದುವೆ ಆಗಿಲ್ಲ ಅಂತ ಹೆಂಗ್ ಕಣ್ಣ ಮಾಡ್ತಾವನೆ. ಮನೇಲೇ ಹಿಂಗೆ, ಇನ್ ಆಫೀಸಲ್ಲಿ ಹೆಂಗೋ ಐತೆ ಹೋಗು. ಆಂಧ್ರ ಪ್ರದೇಶದಲ್ಲಿ ಮದುವೆ ಆಗೋ ಬದಲು ಪೆದ್ದಾಪುರಕ್ಕೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಮದುವೆ ಕ್ಯಾನ್ಸಲ್ ಆಗಿದೆ ಅಂದ್ರೆ ಹೆಂಗ್ ಆಡ್ಕೊಂತಾರೋ ಏನೋ, ಏನ್ ಮಾಡೋದು. ಹಾಯ್ ಬಾಲು, ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು ಕಣ. ಈ ಶೀಲಾ, ನೀನು ವಿಶ್ ಮಾಡೆ, ಅದ್ರ ಬದಲು ವಿಷ ಕೊಡು, ಕುಡ್ದು ಬಿಡ್ತೀನಿ. ಅಂದ್ರೆ ತಮಗೆ ಕಾಫಿ ಟೀ ಕುಡಿಯೋ ಅಭ್ಯಾಸನೇ ಇಲ್ವಾ? ಏನ್ರಯ್ಯ, ಇದನ್ನ ಆಫೀಸ ಮದುವೆ ಛತ್ರ ಸರ್. ಅಂದ್ರೆ ಛತ್ರದಿಂದ ಮದುವೆ ಆಗಿ ಬಾಲು ಅವರು ಆಫೀಸಿಗೆ ಬಂದಿಯಾರ ಸರ್. ಏನಯ್ಯ ಬಾಲು, ನಾವ್ ಯಾರು ಬರಬಾರ್ದು ಅಂತ ನನ್ನ ಆಫೀಸ್ ಟೂರ್ ಟೈಮ್ ಅಲ್ಲೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ? ಓಕೆ, ಎನಿವೇ ಕಾಂಗ್ರಾಚುಲೇಷನ್ಸ್, ವಿಶ್ ಯು ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾ, ನೀನ್ ಥ್ಯಾಂಕ್ಸ್ ತೆಗೆದು ಡಸ್ಟ್ಬಿನ್ ಹಾಕ. ಮೊದಲು ನೀನ್ ಹೆಂಡತಿ ಕರ್ಕೊಂಡ್ಬಂದು ನಮ್ಗೆಲ್ಲ ಪರಿಚಯ ಮಾಡಿಸು. ಆಗೋದಿಲ್ಲ ಸರ್. ಯಾಕಯ್ಯ? ಇಲ್ದೇ ಇರೋ ಹೆಂಡತಿನ ಎಲ್ಲಿಂದ ತರಲಿ ಸರ್? ಅಯ್ಯೋ, ಇಲ್ಲ ಅಂದ್ರೆ ಇಲ್ಲಿಲ್ಲ. ಯಾ, ಆಫೀಸಲ್ಲಿ ನಿನ್ ಹೆಂಡತಿ ಇರಲ್ಲ ಅಂತ ನಮಗೂ ಗೊತ್ತು ಕಣಯ್ಯ. ನಿಮ್ ಮನೇಲಿಲ್ವಾ? ಮನೇಲೂ ಇಲ್ಲ. ಮನೇಲಿಲ್ಲ ಅಂದ್ರೆ ಎಲೆ ಹೋಗಿದ್ದಾಳೆ? ತವ್ರಿಗೂ ಹೋಗಿದ್ದಾರೆ ಸರ್. ತವ್ರ ಮನೆಗೆ ತವ್ರ ಕೊಟ್ಟಕ್ಕೆ ಹೋಗಿದ್ದಾಳೆ. ಯೋ ಇಡಿಯಟ್, ಎಲ್ಲರೂ ಮದುವೆ ಮಾಡ್ಕೊಂಡು ಹೆಂಡತಿನ ಹನಿಮೂನಿ ಕರ್ಕೊಂಡು ಹೋದ್ರೆ ನೀನೇನೇ ತವ್ರ ಮನೆ ಬಿಟ್ಕೊಂಡಿದ್ಯಾ? ಮದುವೆ ಆದ್ಮೇಲೂ ಬ್ಯಾಚುಲರ್ ತರ ಬದುಕ್ತಾರ ಮೊದಲನೇ ಕಚಡ ವ್ಯಕ್ತಿ ನೀನೆ. ಯೋ ಏನಯ್ಯ, ಗೌರಿ ಹಬ್ಬಕ್ಕೆ ಹೆಂಡತಿನ ತವ್ರ ಮನೆ ಕಳಿಸ್ತಾರೆ, ಇಲ್ಲ ಗೌರಿ ಗಣೇಶನ್ ತರ ಆದಾಗ ಡೆಲಿವರಿ ಕಳಿಸ್ತಾರೆ. ನೀನೇನಯ್ಯ ನೀನು? ನೋಡ, ನಿನ್ನ ಬಾಸ್ ಆಗಿ ನಾನು ವಾರ್ನಿಂಗ್ ಮಾಡ್ತಾ ಇದೀನಿ. ಇನ್ನೊಂದು ವಾರದಲ್ಲಿ ನಿನ್ನ ಹೆಂಡತಿ ಪರಿಚಯ ಮಾಡಿಸ್ಲೇಬೇಕು. ಏನ? ಆಯ್ತು ಸರ್. ಆಯ್ತಪ್ಪ, ಆಯ್ತು ಸರ್. ನಡಿ, ಸೈಡ್ ಕೊಡಿಮ್ಮ. ಏನೇ ನೀನು ಒಳ್ಳೆ ಹೆಣ್ಣು ತರ ಮೂಗಿಗೆ ಹತ್ತಿ ಇಟ್ಕೊಂಡ? ಡಸ್ಟ್ ಅಲರ್ಜಿ ಸರ್. ನನ್ನ AC ಆಫೀಸಲ್ಲಿ ಡಸ್ಟ್ ಅಲರ್ಜಿನ ಕಿವಿಗೆ ಯಾಕೆ ಇಟ್ಕೊಂಡೆ? ಸೌಂಡ್ ಅಲರ್ಜಿ ಸರ್. ಸರ್, ಸೀಟು ಯಾತ್ರೆ ಪ್ಯಾಕೇಜ್ ಡೀಟೇಲ್ಸ್ ಕೊಡ್ತೀರಾ? ಅಲ್ಲಿ ಕಾಗೆ ತರ ಒಬ್ಬ ಕೂತಿದ್ದಾನ, ಅವನ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತಾನೆ. ಮದ್ವೆ ಆಗ್ದೋರ್ ನಮ್ಗೆ ಯಾಕೆ ಬೇಕು, ಮದ್ವೆ ಆಗ್ದೇದೋರ್ ನಮಗ್ ಬೇಕು. ಒಂದ್ ನಿಮಿಷ, ಶೂ ಕಿರಿಕ್ ಮಾಡ್ತಿದೆ, ನೋಡ್ಬೋಣ. ಕಾಲುಂಗ್ರ ಇಲ್ಲ. ಓಕೆ, ಹೇಳಿ. ಊಟಿ ಕೊಡೈಕೆನಾಲ್ ಪ್ಯಾಕೇಜ್ ಡೀಟೇಲ್ಸ್ ಹೇಳ್ತೀರಾ? ಓ ಡೆಫಿನೆಟ್ ಆಗಿ. ನೀವು 14,000 ರೂಪಾಯಿ ಕ್ಯಾಶ್ ನ ಕಟ್ಬಿಟ್ರೆ 8 days 7 nights. ಓಕೆನಾ? ಓಕೆ. ಒಂದ್ ಕೆಲಸ ಮಾಡಿ, 16,000 ರೂಪಾಯಿ ಕ್ಯಾಶ್ ನ ಕಟ್ಬಿಟ್ಟು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ತೀರಾ? ಓ ಸಾರಿ, ಫೋಟೋ ಮರ್ತ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ನೀವು ಕ್ಯಾಶ್ ನ ಕಟ್ಬಿಟ್ಟು ಅಡ್ರೆಸ್ ನ ಕೊಡಿ, ನಾನು ಮನೆಗೆ ಬಂದು ಕಲೆಕ್ಟ್ ಮಾಡ್ತೀನಿ. ಓಕೆನಾ? ಓಕೆ. ಅಂದಾಗೆ ಹೆಸರು ಸೋನಿ, ಇನ್ನೊಂದು ಫಿಲಿಪ್ಸ್. ಸೋನಿ ಫಿಲಿಪ್ಸ್, ಒಳ್ಳೆ ಕಂಪನಿ ಹೆಸರು. ಅಂದಾಗ ನಿಮ್ ತಂದೆನಾ? ಹೌದು, ನನಗಲ್ಲ, ನನ್ನ ಮಗುಗೆ. ಮಗುಗ ಅಂದ್ರೆ ನಿಮ್ಗೆ ಮದುವೆ ಆಗಿದ್ಯಾ? ಹೌದ್ರಿ. ಮಗುನೂ ಇದೆಯಾ? ಮತ್ತೆ ಕತ್ತಲ್ ತಾಳಿ ಇಲ್ಲ, ಕಾಲಲ್ಲಿ ಕಾಲುಂಗ ಇಲ್ಲ? ಸಾರಿ, ನಾವು ಉಂಗನ ಕಾಲ್ಗಲ್ಲ ಕೈಗೆ ಹಾಕ್ತೀವಿ. ಯಾಕೆ? ನಾವು ಕ್ರಿಶ್ಚಿಯನ್ಸ್. ಓಂ ನಮಃ ಶಿವಾಯ. ಅವ್ನು ಯಾವಲೋ ಕತ್ತಿಗೆ ತಾಳಿ ಹಾಕ್ದೆ, ಇನ್ಯಾವ್ದು ಕಾಲಲ್ಲಿ ಕಾಲುಂಗ್ರ ಹುಡುಕ್ತಿದ್ಯಾ? ನನ್ಗೇನ್ ಹಾಕ್ತೀಯಾ? ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ತೀನಿ. ಹಾಕು, ಅದನ್ನ ಚಪ್ರ ಅಂದ್ಕೊಳ್ತೀನಿ. ಕಣ್ಣೀರಧಾರೆ ಹಿರೇಗೆ ಹಿರೇಗೆ ನನ್ನೊಳಗಿನ ಹೂವೆ ಕೈಕೊಟ್ಟೆ ಹೇಗೆ, ಕಣ್ಣೀರಧಾರೆ ಹಿರೇಗೆ ಹಿರೇಗೆ ನನ್ನೊಳಗಿನ ಹೂವೆ ಕೈಕೊಟ್ಟೆ ಹೇಗೆ, ಕಣ್ಣೀರಧಾರೆ. ಎಕ್ಸ್ಕ್ಯೂಸ್ ಮಿ ಸರ್, ಐಸ್ ಕ್ರೀಮ್ ಪ್ಲೀಸ್. ತುಂಬಾ ಯೋಚನೆ